ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಓಕೆ, ಸೊ ನಾನೊಂದು ಅಪ್ಡೇಟ್ ಕೊಟ್ಟಿದ್ದೆ ನಿಮಗೆ. 7/11 ಅಂತಾನೆ ಫೇಮಸ್ ಆಗಿರುವಂಥ ಮುಂಬೈ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಟ್ರೈನಲ್ಲಿ. ಓಕೆ, ಸೊ ಅದರಲ್ಲಿ 12 ಜನ ಒಂದೇನು ಕೈದಿಗಳಿದ್ರು, ಅಕ್ಯೂಸ್ಡ್ಗಳಿದ್ರು, ಅವ್ರನ್ನ ಅಕ್ವಿಟ್ ಮಾಡಿದ್ದಾರೆ ಬಾಂಬೆ ಹೈಕೋರ್ಟ್ ಅವರು ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ದೆ. ಅದೇ ಕೇಸಲ್ಲಿ ಇವಾಗ ಮಹಾರಾಷ್ಟ್ರ ಅವರು ಅಗ್ರೀವ್ಡ್ ಪಾರ್ಟಿಯಾಗಿ ಸುಪ್ರೀಂ ಕೋರ್ಟ್ಗೆ ಅಕ್ವಿಟಲ್ ಅಗೇನ್ಸ್ಟ್ ಆಗಿ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಿದ್ದಾರೆ. ಇವತ್ತು ಅಪೀಲ್ ಹೋಗಿದೆ ಅಲ್ಲಿ. ಸೊ ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತ. ಇಲ್ಲಿ 12 ಜನರನ್ನ ಕೂಡ ಏನಾಗಿತ್ತು, ಫಸ್ಟ್ 12 ಜನರಲ್ಲಿ 5 ಜನರಿಗೆ ಡೆತ್ ಸೆಂಟೆನ್ಸ್ ಆಗಿತ್ತು, 7 ಜನರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ಬಟ್ ಯಾವುದೇ ರೀತಿ ಪ್ರೂಫ್ ಕೊಟ್ಟಿಲ್ಲ, ಎವಿಡೆನ್ಸ್ ಇಲ್ಲ, ಪ್ರಾಪರ್ ಇಲ್ಲ ಯಾವುದು ಎವಿಡೆನ್ಸ್ ಕೂಡ ಅಂತ ಹೇಳಿ ಡೌಟ್ ಬೇಸ್ ಮೇಲೆ ಅವರನ್ನ 18 ವರ್ಷಗಳವರೆಗೂ ಟಾರ್ಚರ್ ಮಾಡಿದ್ದಾರೆ. 18 ವರ್ಷದವರೆಗೂ ಅವರು ಜೈಲಲ್ಲಿದ್ದರು. ಆಮೇಲೆ ಕಸ್ಟಡಿಯಲ್ಲಿದ್ದಾಗ ಅವ್ರಿಗೆ ತುಂಬ ಟಾರ್ಚರ್ ಮಾಡಿದ್ರು. ಮಹಾರಾಷ್ಟ್ರ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಅವರು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಬಾಂಬೆ ಹೈಕೋರ್ಟ್ ಅವ್ರನ್ನ ರಿಲೀಸ್ ಮಾಡಿತ್ತು, ಅಕ್ವಿಟ್ ಮಾಡಿತ್ತು. ಬಟ್ ಈಗ ಆ ಅಕ್ವಿಟಲ್ ವಿರುದ್ಧವಾಗಿ ಮಹಾರಾಷ್ಟ್ರದವ್ರು ಏನು ಮಾಡಿದಾರಪ್ಪ ಅಂತಂದರೆ ಹೋಗಿ ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಆಗಿದ್ದಾರೆ. ಸೊ ಲೆಟ್ಸ್ ಸಿ ಮುಂದೆ ಏನಾಗುತ್ತೆ ಈ ಕೇಸಲ್ಲಿ, ಏನು ಹೊಸ ಅಪ್ಡೇಟ್ ಬರುತ್ತೆ ಅಂತ ನೋಡ್ತಾ ಇರೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಗೈಸ್. ಬೈ ಬಾಯ್.